ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಮಾನ್ಯವಾಗಿ ನಾವು ನೈಟ್ ಉಳಿದಿರೋ ಅನ್ನನ ಏನು ಮಾಡ್ಕೋತೀವಿ, ಚಿತ್ರಾನ್ನ ಅಥವಾ ಒಗ್ಗರಣೆ ಅನ್ನ ಈ ಥರ ಏನಾರು ಮಾಡ್ಕೋತೀವಲ್ವಾ. ಆದರೆ ನಾನಿವತ್ತು ದೋಸೆ ಮಾಡಿದ್ದೀನಿ. ಇದಕ್ಕೆ ನೀವು ಯಾವುದೇ ರೀತಿ ಅಕ್ಕಿನ ಆಗಲಿ ಉದ್ದಿನ ಬೇಳೆನಾಗಲಿ ನೆನೆಸೋದು ಬೇಡ. ಇದನ್ನು ನೀವು ಚಟ್ನಿ ಜೊತೆಗೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿರೋ ಪುಟಾಣಿಗೆ ದೋಸೆಗೆ ಸಾಂಬಾರು ಇರಲೇಬೇಕು. ಸೊ ನಾನು ಇದನ್ನು ಸಾಂಬಾರು ಜೊತೆಗೆ ಸರ್ವ್ ಮಾಡಿದ್ದೀನಿ ಅಷ್ಟೇ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ಒಂದು ಜಾರಿಗೆ ನಾನು 3/4 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಇದನ್ನು ಫುಲ್ಲು ನೈಸಾಗಿ ರುಬ್ಬಿಟ್ಕೊಳ್ಳಿ. ನೋಡಿ, ಈ ಥರ ಪೌಡರ್ ಥರ. ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಅಗಲ ಆಗಿರೋ ಪಾತ್ರೆನ ತೊಗೊಳ್ಳಿ. ಈಗ ಅದೇ ಜಾರಿಗೇ ನಾನು 2 ಕಪ್ಪಷ್ಟು ಅನ್ನನ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಒಂದು 3/4 ಕಪ್ಪಷ್ಟು ನೀರು ಸೇರಿಸ್ಕೊಂಡು ಫುಲ್ಲು ನೈಸಾಗಿ ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ. ಅದು ಅನ್ನ ಹಾಗೆ ಸಿಗಬಾರ್ದು ಅಷ್ಟೇ. ನೋಡಿ, ಈ ಥರ ರುಬ್ಕೊಂಡ್ರೆ ಸಾಕು. ಈಗ ಇದನ್ನು ರವೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು 3/4 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರನ್ನ ಕೂಡ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪು, ಒಂದು 1/4 ಚಮಚದಷ್ಟು ಬೇಕಿಂಗ್ ಸೋಡಾ ಸೇರಿಸ್ಕೊತಾ ಇದ್ದೀನಿ ಅಷ್ಟೇನೆ. ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ತೀರಾ ನಿಮಗೇನೋ ಸ್ವಲ್ಪ ತೆಳು ಆಯಿತು ಅಂದರೆ ಇದಕ್ಕೊಂದು 2 ಸ್ಪೂನು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳಿ ಅಷ್ಟೇನೆ. ಇದನ್ನು ದೋಸೆ ಹಿಟ್ಟು ಅದಕ್ಕೇ ಕಲಸಿಟ್ಕೊಳ್ಳಿ. ನೋಡಿ, ಈ ಥರ ಆದರೆ ಸಾಕು. ಈಗ ತವ ಇಟ್ಕೊಳ್ಳೋಣ. ಅದು ಕೂಡ ಬಿಸಿಯಾಗಿದೆ. ಅದಕ್ಕೇ ನೀವು ಸೆಟ್ ದೋಸೆ ಎಲ್ಲ ಹಾಕೊತೀರಲ್ವ, ಸ್ವಲ್ಪ ದಪ್ಪನೇ ಹಾಕ್ಕೊಳ್ಳಿ. ನೋಡಿ, ಈ ಥರ ಹಾಕ್ಕೊಂಡು ನೋಡಿ ನೀಟಾಗೆ ಬರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ಕಡೆನೂ ಬೇಯಿಸ್ಕೊಳ್ಳಿ ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸಾಫ್ಟಾಗಿ ಹಾಗೆ ಕ್ರಿಸ್ಪಾಗಿ ಕೂಡ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಷ್ಟೇ. ಇದು ದೋಸೆ ಕೂಡ ಆಗಿದೆ ನೋಡಿ. ಇಷ್ಟ ಆದರೆ ಸಾಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.